ಈಗ ಎಲೆಕ್ಷನ್ ಕ್ಯಾಟಗರಿ ಆಗಿ ವಾರ್ಡ್ ವಿಂಗಡಣೆ ಆಗಿ ಒಂದೂವರೆ ತಿಂಗಳು 2 ತಿಂಗಳು ಆಗಿರ್ಬೋದು. ಅದಕ್ಕೆ ಮುಂಚೆಯಿಂದನೂ ಮಾಡ್ತಾ ಇದ್ರಿ. ಅದು ಮುಂಚೆ ನಾವು ಏನು ಕಾಂಗ್ರೆಸ್ ಪಕ್ಷದಲ್ಲಿಂದ ಒಂದು 22 ವರ್ಷಗಳಿಂದ ಬಂದಿದ್ದೀರಿ. ನಾವು ಹಿಂದೆ ನಾವು ಮಾಡಿರೋ ಕೆಲಸಗಳನ್ನ ನೋಡ್ಕೊಳ್ಳಿ. ನಮಗೆ ಏನೋ ಕ್ಯಾಟಗರಿ ಆಗ್ತದೆ ಅಂತ ಮಾಡಿಲ್ಲ, ಅಥವಾ ನಾವು ಒಂದು BBMP ಅಥವಾ GBA ಕ್ಯಾಂಡಿಡೇಟ್ ಆಗಬೇಕು ಅಂತ ಮಾಡಿಲ್ಲ. ನಮ್ಮ ಪಕ್ಷನ ಸದೃಢಗೊಳಿಸಬೇಕು ಅಂತ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡ್ ಬಂದಿದ್ದೀವಿ, ಪ್ರಸನ್ನ ಕುಮಾರ್ ಕಾಲದಿಂದನೂ ಕೂಡ. ಯಲಹಂಕ ಟೌನ್ ಅಂದ್ರೆ ಬಿಜೆಪಿ ಭದ್ರಕೋಟೆ. ಶಾಸಕರು ಹೇಳ್ತಾರೆ 7 ಗೆಲ್ತೀವಿ ಅಂತ. ಸರ್ 5-6 ಸರಿ ಕಾಂಗ್ರೆಸ್ 10 ವರ್ಷ ಅನ್ಕೊಳ್ರಿ. ಬಸವಲಿಂಗಪ್ಪನವರು, ಪ್ರಸನ್ನ ಕುಮಾರ್ ಅವರು 10 ವರ್ಷ ಆಳಿದೆ ಕಾಂಗ್ರೆಸ್ ಇಲ್ಲಿ. ಭದ್ರಕೋಟೆ ಅನ್ನೋದಕ್ಕಿಂತ ನಮ್ಮಲ್ಲಿರೋಂಥ ಕೆಲವು ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಳಕ್ ಆಗ್ದಿಲ್ದಿರ ಇವತ್ತು ನಾವು ಸ್ವಲ್ಪ ಹಿಂದೆ ಹೋಗಿದ್ದೀರಿ ಅಂತ ಅನ್ಕೋಬೇಕು. ಅದು ಬೇರೆ ಅದನ್ನ ನಾವು ಹೇಳಕ್ಕೆ ಸರಿ ಇರಲ್ಲ. ಈಗ BJP ಭದ್ರಕೋಟೆ ಅನ್ನೋದಕ್ಕಿಂತ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ಸಂಘಟನೆ ಸ್ವಲ್ಪ ಹಿಂದೆ ಹೋಯಿತು ಅಂತ ನಮ್ಮ ಅನಿಸಿಕೆ. ಈಗಲೂ ಕಾಂಗ್ರೆಸ್ ಬದುಕಿದೆ ಅಂತ ಹೇಳ್ತೀರಿ? ಕಾಂಗ್ರೆಸ್ ಇರೋದ್ರಿಂದನೇ ಜನಗಳು ಇವತ್ತು ಸದೃಢವಾಗಿದ್ದಾರೆ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಸರ್ಕಾರದಿಂದ ಬಡಬಗ್ಗರಿಗೆ ಎಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ, ಅದೇ ಕಾಂಗ್ರೆಸ್. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿಜೃಂಭಿಸುವಾಗ ಯಲಹಂಕ ಭಾಗದಲ್ಲಿ ಕಮ್ಮಿ ಆಗಿದೆ ಅನ್ಕೊಂಡು ಕಾಂಗ್ರೆಸ್ ಇಲ್ಲ ಅನ್ನೋದು ತಪ್ಪು ಅಂತ ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು.